ಹಾಯ್ ಮೈ ಬ್ಯೂಟಿಫುಲ್ ವಿವಾಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಲ್ವಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್, ಡೈಲಿ ವ್ಲಾಗ್ನಲ್ಲಿ ಇವತ್ತು ಶಾಪಿಂಗ್ ವ್ಲಾಗನ್ನು ಮಾಡ್ತಾ ಇದ್ದೀನಿ. ತುಂಬ ಜೆನ್ಯೂನ್ ಆಗಿರೋ ಅಂಥ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯಾಗಿರೋಂಥ ಇದು ಪ್ರಮೋಟೆಡ್ ವಿಡಿಯೋ ಅಲ್ಲ, ನಾನು ಇಷ್ಟಪಟ್ಟು ತರಿಸ್ಕೊಂಡಿರೋ ಅಂಥದ್ದು ರಿವ್ಯೂ ಅಂತ ಹೇಳಿದೆ ಅಲ್ವಾ. ಸೊ ಪ್ರಾಡಕ್ಟು ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತಲೇ ಕೊಡ್ತೀನಿ, ಸುಮಾರಾಗಿದೆ ಅಂದರೆ ಓಕೆ ಓಕೆ ಅಂತಲೇ ಹೇಳ್ತೀನಿ. ನಾನಿಲ್ಲಿ ಫಸ್ಟು ಈ ಥರ ಹಿಂಗೆ ಬೇಕಿಂಗ್ ಟ್ರೇ ತರಿಸ್ಕೊಂಡಿದ್ದೆ. ಮನೆಯಲ್ಲಿ ಕೇಕು ಎಲ್ಲ ಮಾಡ್ತಾ ಇರ್ತೀನಲ್ವ, ಸೊ ಇದು ಬೇಕಾಗತ್ತೆ. ಇದು ಇರಲಿಲ್ಲ ನನ್ನ ಹತ್ರ, ಸೊ ಅದಕ್ಕೆ ಇದನ್ನು ತರಿಸ್ಕೊಂಡೆ. ಇದು ಟ್ರೇಗೆ ನಾನು ಪೇ ಮಾಡಿರೋ ಅಂಥದ್ದು ₹108, ₹108. ಆನ್ಲೈನ್ ಪೇಮೆಂಟ್ ಮಾಡಿರೋದಕ್ಕೆ ಸ್ವಲ್ಪ ಅಮೌಂಟು ಕಡಿಮೆ ಆಗಿದೆ. ಸೊ ಅಮೌಂಟು ಕಡಿಮೆ ಆದಮೇಲೆ ನಾನು ಪೇ ಮಾಡಿರೋದು ₹108. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ವೆರಿ ಗುಡ್ ಅಂತ ಹೇಳ್ಬೋದು. ಐ ಟ್ರಸ್ಟ್ ಅಂತ ಹೇಳ್ತೀನಿ. ತುಂಬ ಇಷ್ಟಪಟ್ಟಿದ್ದೀನಿ. ಮತ್ತು ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಇಷ್ಟ ಇದ್ದವರು ಇದನ್ನು ತರಿಸ್ಕೊಳ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಬೇಕು ಅಂತ ಕಮೆಂಟ್ ಮಾಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ಲಿಂಕ್ ಬೇಕಾದರೆ ಯಾವ ಪ್ರಾಡಕ್ಟಿಂದ ಬೇಕು ಆ ಲಿಂಕನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ. ಬಟ್ ಹೇಳಬೇಕು ಅಂದರೆ ಇದು ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಂತೂ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಸಿಂಪಲ್ ಕ್ವಾಲಿಟಿ ಎಲ್ಲ ಸೂಪರಾಗಿದೆ. ಬನ್ನಿ ನೆಕ್ಸ್ಟ್ ವಿಡಿಯೋ ನೋಡೋಣ. ನಾನಿಲ್ಲಿ ನೆಕ್ಸ್ಟು ರೆಗ್ಯುಲರಾಗಿ ಬೇಕಾಗಿರೋ ಅಂಥ ಐಟಮನ್ನು ತರಿಸಿದೆ. ಸೊ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಡೈಲಿ ವೇರ್ಗಂತೂ ಕರ್ಚೀಫ್ ಬೇಕೇ ಬೇಕು. ಡೈಲಿ ಆಚೆ ಹೋಗಿ ಬರ್ತೀವಿ ಅಂದರೆ ಒಂದು ಕರ್ಚೀಫ್ ತೊಗೊಂಡು ಹೋಗ್ತೀವಿ. ಈ ಸಮ್ಮರಲ್ಲಂತೂ ಬೇಕೇ ಬೇಕು. ಕಾಟನ್ ಕರ್ಚೀಫ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನಾವು ಅಂಗಡಿನಲ್ಲಿ ಏನೆಲ್ಲ ನಾವು ಫೀಲ್ ಮಾಡಿ ತೊಗೋತೀವಿ ಅಲ್ವಾ, ಕಾಟನ್ ಕರ್ಚೀಫು ದಪ್ಪ ಇದೆಯಾ ಹೇಗೆ ಅಂತೇಳಿ, ಸೊ ಅದೇ ರೀತಿಯೇ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಇದಕ್ಕೆ ಅಮೌಂಟ್ ಹೋಗ್ತಾ ನಾನು ಆನ್ಲೈನ್ ಪೇಮೆಂಟ್ ಮಾಡಿರೋದ್ರಿಂದ ಡಿಸ್ಕೌಂಟ್ ಆಗ್ತಾ ನನಗೆ ₹95 ಪೇ ಮಾಡಿದ್ದೀನಿ. ಮತ್ತು 12 ಪೀಸಸ್ ಇದೆ. ಕಲರು ಕೂಡ ಅಷ್ಟೇ, ಡಿಸೈನು ಕೂಡ ಅಷ್ಟೇ. ಕಾಟನ್ ಮೇಯ್ನಾಗಿ ನಮಗೆ ಬೇಕಿರೋದು ಕಾಟನ್ ಇದು. ಸೊ ಕಾಟನ್ ಕರ್ಚೀಫ್ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. 12 ಪೀಸಸ್ಗೆ ಆರಾಮ್ಸೆ ಕೊಡ್ಬೋದು ಅಂತ ಅನ್ನಿಸ್ತು. ಸೊ ನಾನು ಇದಕ್ಕೆ ಕೊಡ್ತಾ ಇರೋದು ಔಟ್ ಆಫ್ ಔಟ್ ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಸುಮಾರಾಗಿದೆ ಅಂದರೆ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಓಕೆ ಓಕೆ ಅಂತ ಕೊಡ್ತೀನಿ ಅಂತ. ಬಟ್ ಇದಂತೂ ಸಕ್ಕದಾಗಿದೆ ಕ್ವಾಲಿಟಿ. ನೀರಿಗೆ ಹಾಕಿದ ಮೇಲೆ ಆ್ಯಸ್ ಯೂಶುವಲ್ ಸ್ವಲ್ಪ ಶ್ರಿಂಕ್ ಆಗೇ ಆಗತ್ತೆ. ಸೊ ಅದೇ ರೀತಿಯಾಗಿಯೇ ಇದು ಕೂಡ. ಬಟ್ ಕಾಟನ್ ತುಂಬ ಚೆನ್ನಾಗಿದೆ. ಡಿಸೈನ್ಸು ಕೂಡ ಚೆನ್ನಾಗಿದೆ. ಕಲರ್ಸ್ ಕೂಡ ಅವ್ರು ಏನು ನನಗೆ ಡಿಸ್ಪ್ಲೇನಲ್ಲಿ ಕೊಟ್ಟಿದ್ರು, ಸೊ ಅದೇ ರೀತಿಯಾಗಿಯೇ ಕಲರ್ಸು ಕೂಡ ಇದೆ. ಸೊ ನಾನು ಇದು ಕೇಳಿದಾಗೆ 100 ಔಟ್ ಆಫ್ ಔಟ್ ಕೊಡ್ತೀನಿ. 100 ಇತ್ತು ಅಂತ ಹೇಳಿದ್ರೆ 100% ಕೊಡ್ತೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಪೇ ಮಾಡಿರೋ ಅಂಥದ್ದು ₹95. 12 ಪೀಸಸ್ಗೆ ₹95 ಪೇ ಮಾಡಿದ್ದೀನಿ. ಅಷ್ಟು ಕೊಡ್ಬೋದು ಅಂತ ಅನ್ನಿಸ್ತು ಸ್ನೇಹಿತರೆ. ನಾನು ಅಂಗಡಿಲಿ ತೊಗೋತೀನಿ ಅಂತ ಹೋದರೆ ಕಡಿಮೆ ಅಂದ್ರೂ ₹12 to ₹15 ಇರುತ್ತೆ ಒಂದು ಪೀಸಿಗೆ. ಸೊ ಕಂಪೇರ್ ಮಾಡಿ ತೊಗೊಂಡಾಗ ಇದು ಓಕೆ ವರ್ತ್ ಇಟ್ ಅಂತ ಅನ್ನಿಸ್ತು. ಸೊ ಆರಾಮ್ಸೆ ಈ ಒಂದು ಪ್ರಾಡಕ್ಟನ್ನು ತೊಗೊಳ್ಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಮೆನ್ಷನ್ ಮಾಡ್ತೀನಿ. ಇದನ್ನು ನೀವು ಸರ್ಚ್ ಮಾಡಿ ತೊಗೊಳ್ಬೋದು. ಇದು ಯಾವುದೇ ರೀತಿಯಾಗಿರುವಂಥ ಪ್ರಮೋಟೆಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ನಾನು ಇಷ್ಟಪಟ್ಟು ಮನೆಗೆ ಬೇಕಿರೋ ಅಂಥದ್ದನ್ನು ತರಿಸ್ಕೊಂಡಿರೋದು. ಮತ್ತು ನೆಕ್ಸ್ಟು ವಿಡಿಯೋಗೆ ಹೋಗೋಣ. ಇಲ್ಲಿ ಡೈಲಿ ನಾವು ಶೂಸನ್ನು ವೇರ್ ಮಾಡ್ತೀವಿ, ಮಕ್ಕಳು ಅಷ್ಟೇ, ನಾನು ಅಷ್ಟೇ. ಸೊ ನನಗಿದು ತುಂಬ ನೀಡಿತ್ತು. ನನಗೆ ಈ ಒಂದು ಸಾಕ್ಸ್ ಅಂತ ಹೇಳ್ಬೋದು. ಕಾಟನ್ ಬ್ಲೆಂಡಲ್ಲಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕಲರ್ಸ್ ಕೂಡ ಅಷ್ಟೇ 5 ಕಲರ್ಸಲ್ಲಿ ಕೊಟ್ಟಿದ್ದಾರೆ. ನಾನು ಇದಕ್ಕೆ ಡಿಸ್ಕೌಂಟ್ ಹೋಗ್ತಾ ಪೇ ಮಾಡಿರೋ ಅಂಥದ್ದು ₹122, ₹122 ನಾನು ಪೇ ಮಾಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇವಾಗ ಆ್ಯಂಕಲ್ ಲೆಂತ್ ಅಂತ ಹೇಳ್ತೀವಲ್ವ, ಸೊ ಅಷ್ಟಕ್ಕೆ ಬರೋ ಅಂಥ ಸಾಕ್ಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಕ್ಸ್ಪೆಂಡ್ ಆಗ್ತಾ ಇದೆ ಅಂತ. ಈ ಥರ ಇತ್ತು ಅಂದರೆ ಈಗ ಸಮ್ಮರಲ್ಲಿ ತುಂಬ ಇಮ್ಡಿ ಎಲ್ಲ ಹೊಡಿತಾ ಇರುತ್ತಲ್ವ, ಈ ಥರ ಹಾಕೋದ್ರಿಂದ ಅದೆಲ್ಲ ಕವರ್ ಆಗುತ್ತೆ. ಮತ್ತು ಶೂನಲ್ಲಿ ಸ್ಮೆಲ್ ಬರಬಾರ್ದು ಅಂತ ಹೇಳಿದ್ರೆ ಶೂ ಹಾಕಿದಾಗ ಸಾಕ್ಸನ್ನು ವೇರ್ ಮಾಡ್ಬೋದು. ವೇರ್ ಮಾಡಿದ್ರೆ ಸ್ಮೆಲ್ ಬರೋದಿಲ್ಲ. ನೀವೇ ನೋಡ್ತಾ ಇದ್ದೀರಾ. ಕಲರ್ಸು ಕೂಡ ಅಷ್ಟೇ. ನಂಗೆ ಏನು ಡಿಸ್ಪ್ಲೇ ಮಾಡಿದ್ರು ಸೇಮ್ ಕಲರ್ಸೇ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ 5 ಪೇರ್ ಸಾಕ್ಸನ್ನು ನನಗೆ ಕೊಟ್ಟಿರೋ ಅಂಥದ್ದು. ನಾನು ತೊಗೊಂಡಿರೋದು 5 ಪೇರ್ ಸಾಕ್ಸು. 5 ಪೇರಿಗೆ ನಾನು ₹122 ಕೊಟ್ಟಿದ್ದೀನಿ. ಸೊ ಬನ್ನಿ ನೆಕ್ಸ್ಟ್ ವಿಡಿಯೋ ಹೋಗೋಣ. ಅದಕ್ಕೂ ಕೂಡ ಅಷ್ಟೇ ನಾನು ಔಟ್ ಆಫ್ ಔಟ್ ಕೊಡ್ತಾ ಇದ್ದೀನಿ. ಇದಂತೂ ನನಗೆ ಕಿಚನ್ಗೆ ತುಂಬ ಅವಶ್ಯಕತೆ ಇತ್ತು. ನನಗೆ ಸ್ಟೀಲ್ ಬಾಕ್ಸ್ಗಳಿಗಿಂತ ಪ್ಲಾಸ್ಟಿಕ್ ಕಂಟೈನರ್ಗಳಿಗಿಂತ ನನಗೆ ಈ ಥರ ತುಂಬ ಇಷ್ಟ ಆಗುತ್ತೆ. ಇದು ಗ್ಲಾಸ್ ಜಾರ್ಗಳು. ನಾನಿಲ್ಲಿ 4 ಜಾರ್ಗಳನ್ನು ಬುಕ್ ಮಾಡಿದ್ದೆ. ಇದು ಸೆಟ್ ಆಫ್ 4 ಬರುತ್ತೆ. ಇದಕ್ಕೆ ನಾನು ಡಿಸ್ಕೌಂಟ್ ಹೋಗ್ತಾ ನಾನು ಪೇ ಮಾಡಿರೋ ಅಂಥದ್ದು ₹331 ಅಂದರೆ ₹331 ಪೇ ಮಾಡಿದ್ದೀನಿ.
ತುಂಬ ಅಂದರೆ ತುಂಬ ವರ್ತ್ ಇಟ್ ಅನ್ನಿಸ್ತು. ಇದಕ್ಕೂ ಕೂಡ ಅಷ್ಟೇ ನಾನು ಔಟ್ ಕೊಡ್ತೀನಿ. ಯಾಕೆಂದರೆ ಕ್ವಾಲಿಟಿ ವೈಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ನನಗೆ ಗ್ಲಾಸ್ ಐಟಮ್ಸ್ಗಳು ತುಂಬ ಅಂದರೆ ತುಂಬ ಇಷ್ಟ. ಸೊ ಇದು ಅಷ್ಟೇ ಒಂದೊಳ್ಳೆ ಗುಡ್ ಕ್ವಾಲಿಟಿ ಇದೆ, ತುಂಬ ದಪ್ಪ ಇದೆ ಗ್ಲಾಸು ಕೂಡ ಅಷ್ಟೇ. ಆ ಥರ ಏನು ಓಕೆ ಅನ್ನೋ ಥರ ಇಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಹೇಳ್ದಾಗೆ ಔಟ್ ಕೊಡ್ತೀನಿ. ಇಲ್ಲಿ 4 ಜಾರ್ಗಳು, ಇದು ಕ್ವಾಂಟಿಟಿ ಬಂದು 1 kg ಇಡಿಸೋ ಅಂಥದ್ದು. ಇದು ಸ್ಕ್ವೇರ್ ಶೇಪಲ್ಲಿದೆ, ಸ್ಕ್ವೇರು ರೆಕ್ಟ್ಯಾಂಗಲ್ ಎರಡೂ ಕೂಡ ಮಿಕ್ಸ್ ಅನಿಸುತ್ತೆ ಆ ಥರ ಇದೆ. ಇದಕ್ಕೆ ಪ್ಲಾಸ್ಟಿಕ್ ಲಿಡ್ ಬಂದಿದೆ. ಸೊ ನಾನು ಹೇಳ್ತಾ ಇದ್ದೀನಲ್ಲ, ವರ್ತ್ ಇಟ್ ಅಂತ ಅನ್ನಿಸ್ತು ನನಗೆ. ಗ್ಲಾಸ್ ಕಂಟೈನರ್ ಆದಷ್ಟು ನಾನು ಇದನ್ನೇ ತರಿಸೋದು. ಸೊ ಮೀಶೋದಲ್ಲಿ ಇಷ್ಟು ಕಡಿಮೆಗೆ ಇಷ್ಟು ಒಳ್ಳೆ ಪ್ರಾಡಕ್ಟ್ಗಳು ಸಿಕ್ಕಿದೆ ಅಂದರೆ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಇವನ್ ಪ್ಯಾಕಿಂಗು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದರು. ಒಂದು ಸ್ಕ್ರ್ಯಾಚಸ್ ಕೂಡ ಆಗಿಲ್ಲ. ನೀವು ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ಅಂತ. ಪ್ರತಿಯೊಂದಕ್ಕೂ ಕೂಡ ಇದೇ ರೀತಿಯಾಗಿಯೇ ಪ್ಯಾಕಿಂಗ್ ಮಾಡಿದರು. ಇಲ್ಲಿ ಸೆಟ್ ಆಫ್ 4 ತರಿಸ್ಕೊಂಡಿದ್ದೀನಿ ನಾನು, 4 ಜಾರ್ಗಳನ್ನು ತರಿಸ್ಕೊಂಡಿದ್ದೀನಿ. ನನಗೆ ಇದು ಬೇಳೆಗಳು ಎಲ್ಲ ಹಾಕೋದಕ್ಕೆ ನಾನು 1 kg ತರಿಸ್ತೀನಲ್ವ, ಸೊ ನನಗೆ ಈ ಥರ ಇಷ್ಟ ಆಯಿತು ಅಂತ ಹೇಳಿ ಇದನ್ನು ತಗೊಂಡೆ. ಇದಕ್ಕೂ ಮುಂಚೆ ನಾನು ಒಂದು ಪ್ಲಾಸ್ಟಿಕ್ಕಿಂದು ತರಿಸಿದ್ದೆ ಮೀಶೋನಲ್ಲೇ, ಮೇ ಬಿ ಅದು ನನ್ನ ಚಾನಲಲ್ಲಿ ಹಾಕಿದ್ದೀನಿ ಅನಿಸುತ್ತೆ. ಅದೇನಾಗುತ್ತೆ ಅಂದರೆ ಯೂಸ್ ಮಾಡ್ತಾ ಕ್ಯಾಪ್ ಓಪನ್ ಮಾಡ್ತೀವಲ್ವ, ಆ ಕ್ಯಾಪಲ್ಲಿನೇ ಅದು ಕ್ರ್ಯಾಕ್ ಬಂದುಬಿಡುತ್ತೆ, ಅಂದರೆ ಒಂಥರ ಒಡೆದೋಗ್ಬಿಡುತ್ತೆ. ಅದು ಇಷ್ಟ ಆಗಲಿಲ್ಲ ಸ್ನೇಹಿತರೆ. ಬಟ್ ತೊಗೊಂಡಾಗ ಮಾತ್ರ ತುಂಬ ಚೆನ್ನಾಗಿತ್ತು, ಇಷ್ಟ ಆಗಿತ್ತು. ಆಮೇಲೆ ಇಷ್ಟ ಆಗಲಿಲ್ಲ. ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ. ಇಲ್ಲಿ ಅದಕ್ಕೆ ನಾನು ಗ್ಲಾಸಿಗೆ ಹೋಗ್ಬಿಟ್ಟಿದ್ದೀನಿ. ಈಗ ಪ್ರತಿಯೊಂದು ಕೂಡ ನಾನು ಗ್ಲಾಸಲ್ಲೇ ತೊಗೋತಾ ಇರೋದು. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ನಾನು ಹೇಳಿದೆ ಅಲ್ವಾ, ಔಟ್ ಎಷ್ಟು ದಪ್ಪ ಇದೆ ಕ್ವಾಲಿಟಿ ಅಂದರೆ ತುಂಬ ದಪ್ಪ ಇದೆ. ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಬಂದಿದೆ. ಪ್ಯಾಕಿಂಗ್ ಚೆನ್ನಾಗಿತ್ತು ಅಂತ ಅಂದರೆ ಎಲ್ಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಮತ್ತು ಸ್ಕ್ರ್ಯಾಚಸ್ ಕೂಡ ಆಗೋದಿಲ್ಲ. ಈಗ ಈ ಸೀಸನಲ್ಲಿ ಉಪ್ಪಿನಕಾಯಿಗಳೆಲ್ಲ ಹಾಕ್ತಾ ಇರ್ತೀವಲ್ವ, ಸೊ ಈ ಥರ ಜಾರ್ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವಾಗೆಲ್ಲ ಜಾಡಿಗಳಲ್ಲಿ ಹಾಕೋರು ನಾವು ಚಿಕ್ಕವರಿದ್ದಾಗೆಲ್ಲ. ಇವಾಗ ಈ ಥರ ಗ್ಲಾಸ್ ಜಾಡಿನಲ್ಲಿ ಹಾಕ್ತಾ ಇದ್ದೀವಿ. ಸೊ ನೀವೇ ನೋಡ್ತಾ ಇದ್ದೀರಾ, 4ನೇದು ಕೂಡ ನಾನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ಸೆಟ್ ಆಫ್ 4ಗೆ ನಾನು ಕೊಟ್ಟಿರೋ ಅಂಥದ್ದು 331 ರೂಪಾಯಿ. ವರ್ತ್ ಇಟ್ ಅಂತ ಅನ್ನಿಸ್ತು ಸ್ನೇಹಿತರೆ. ನನಗಂತೂ ತುಂಬ ವರ್ತ್ ಇಟ್ ಅಂತ ಅನ್ನಿಸ್ತು. ಕೊಡ್ಬೋದು, ಏಕೆಂದರೆ ಲೋ ಕ್ವಾಲಿಟಿ ಅಲ್ಲ, ಇಲ್ಲಿ ತುಂಬ ಚೆನ್ನಾಗಿದೆ. ಸೊ ಮೀಶೋಗೂ ಕೂಡ ನಾನು ಥ್ಯಾಂಕ್ಸ್ ಹೇಳ್ತೀನಿ, ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ರಿವ್ಯೂನೂ ಕೂಡ ಅಷ್ಟೇ ನಾನು ಹಾಗೆ ಕೊಟ್ಟಿದ್ದೀನಿ, 5 ಸ್ಟಾರನ್ನೇ ಕೊಟ್ಟಿದ್ದೀನಿ. ಯಾಕಂದರೆ ಕ್ವಾಲಿಟಿ ವೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನು ಮುಂಚೆನೇ ಹೇಳಿದ್ದೀನಿ, ಇದು ಯಾವುದೇ ರೀತಿಯಾಗಿರುವಂಥ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ ಸ್ನೇಹಿತರೆ. ನಾನು ಪೇ ಮಾಡಿ ತರಿಸ್ಕೊಂಡಿರೋ ಅಂಥದ್ದು, ನನಗೇನು ಅವಶ್ಯಕತೆ ಇತ್ತು ಸೊ ಆ ಪ್ರಾಡಕ್ಟನ್ನು ತರಿಸ್ಕೊಂಡಿದ್ದೀನಿ. ನನಗೇನು ಇಷ್ಟಕ್ಕೂ ರಿವ್ಯೂ ಕೊಟ್ಟಿದ್ದೀನಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ನಿಮಗೂ ಇಷ್ಟ ಆಯಿತು ಅಂದರೆ ಬುಕ್ ಮಾಡಿ ತರಿಸ್ಕೊಳ್ಬೋದು. ಇದರಲ್ಲಿ ಯಾವುದೇ ರೀತಿಯಾಗಿರುವಂಥ ನಾನು ಪ್ರಮೋಟನ್ನು ಮಾಡ್ತಾ ಇಲ್ಲ ಸ್ನೇಹಿತರೆ, ಜೆನ್ಯೂನ್ ಆಗಿ ರೀಸನನ್ನು ಕೊಡ್ತಾ ಇದ್ದೀನಿ. ಸೊ ಇವತ್ತಿನ ಈ ಒಂದು ಶಾಪಿಂಗ್ ವ್ಲಾಗ್ ನಿಮ್ಮೆಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಾನು ಮೀಶೋನಲ್ಲಿ ತರಿಸಿರುವಂಥ ಇಷ್ಟು ಪ್ರಾಡಕ್ಟು ಕೂಡ ಅಲ್ಲೇ ಇದೆ. ಹೋಗಿ ಬರಲಾ? ಬಾಯ್ ಸ್ನೇಹಿತರೆ, ನಮಸ್ತೆ.